ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರ ಬರ್ಡೇ ಅಂತ ಎಲ್ರಿಗೂ ಗೊತ್ತಿದೆ. ಇವತ್ತು ನೋಡಿ ಪುನೀತ್ ರಾಜ್ಕುಮಾರ್ನ ಎಷ್ಟು ಮಿಸ್ ಮಾಡ್ಕೊಂಡಿದ್ದೀವಿ ಅಂದರೆ ಕೋಟ್ಯಾಂತರ ಜನ ಬಂದು ಹೋಗಿ ಇದು ಮಾಡ್ತಾಯಿದ್ದಾರೆ. ಅವರು ಎಲ್ಲರೂ ಮನಸ್ಸಲ್ಲೂ ನೆಲೆಸ್ಬಿಟ್ಟಿದ್ದಾರೆ. ಇವತ್ತೊಂದು ದಿವಸ ಪುನೀತ್ ರಾಜ್ಕುಮಾರ್ ಅವರು ಮಾಡಿರೋದು ಒಳ್ಳೆ ಕೆಲಸಗಳು ಎಲ್ಲರೂ ಮಾಡಬೇಕು ಅಂತ ಇರುತ್ತೆ. ಅವರಲ್ಲಿ ಎಲ್ಲರೂ ಅವ್ರು ಮಾಡಿರೋದು ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪನಾದರೂ ಮಾಡೋಣ ಅನ್ನೋದರಲ್ಲಿ ಒಳ್ಳೆ ಕೆಲಸಗಳಲ್ಲಿ ಒಂದು ಡಿಫ್ರೆಂಟಾಗಿ ಮಾಡೋಣ ಅಂದಾಗ ಪರಮಾತ್ಮ ನನಗೆ ಸಪೋರ್ಟ್ ಕೊಟ್ಟು ಇವತ್ತೊಂದು ದಿವಸ ಇದು ನಾನೇ ಕೈಯಾರ ಮಾಡಿರೋವಂಥದ್ದು. ಎನ್ಸಿಲಲ್ಲಿ ಮಾಡಿದ್ದೀನಿ. ಈ ಮುಖವಾಡಾಗಲಿ ಇಲ್ಲಾಗಲಿ ಇದಾಗಲಿ ಎಲ್ಲ ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರ ಪುತ್ಲಿನ ನನ್ನ ಎಲ್ಲ ಫ್ಯಾನ್ಸ್ಗಳಿಗೆ ಫ್ರೀಯಾಗಿ ಕೊಡೋದಕ್ಕೆ ಶುರು ಮಾಡ್ತಾಯಿದ್ದೀನಿ. ಒಬ್ಬೊಬ್ಬರಾಗಿ ಕೊಡೋದಕ್ಕೆ ಶುರು ಆಗುತ್ತೆ. ಹಾಗೂ ಈ ಒಂದು ಮುಖ ಬಂದುಬಿಟ್ಟು ಸ್ಕೂಲು ಕಾಲೇಜುಗಳಲ್ಲಿ ಮೇಕಿಂಗ್ ಆಫ್ ಪುನೀತ್ ರಾಜ್ಕುಮಾರ್ ಅಂತ ಎನ್ಸಿಲಲ್ಲಿ ಮಾಡ್ತಾಯಿದ್ದೀನಿ ಸರ್. ಇನ್ನು ಜಾಸ್ತಿ ಹಾಕ್ಕೊಂಡು ನಿಮಗೂ ಕೇಳಿಸೋದಿಲ್ಲ, ಹಾಗಾಗಿ ತೆಗಿಲೇಬೇಕಾಗತ್ತೆ. ಹಾಂ, ಅನುಭವ ಏನಿದೆ ಸರ್, ಇವತ್ತು ಹಿಂದಿನ ದಿವಸ ಇದ್ದಿದ್ರೆ ಇನ್ನೂ ಒಳ್ಳೆ ಸ್ಟೆಪ್ಗಳು ಬಂದಿರೋದು, ಡ್ಯಾನ್ಸ್ ಸ್ಟೆಪ್ಸ್ಗಳು. ಇವತ್ತು ಅದನ್ನು ಯುವ ಅವ್ರ ಮುಖಾಂತರ ನೋಡಬೇಕಾಗುತ್ತೆ ಒಳ್ಳೆ ಸ್ಟೆಪ್ಸ್ಗಳನ್ನ. ಇನ್ನು ನಾವು ಕೂಡ ಅದನ್ನ ಫಾಲೋ ಮಾಡ್ಕೊಂಡು ಬಂದಿರೋರು. ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಇದ್ದಿದ್ರೆ ಒಂದೊಳ್ಳೆ ವಿಶೇಷ ಒಂದು ಮೆಸೇಜ್ ಕಳಿಸಿರೋರು. ಏನಂತೀರ ಅರವಿಂದ್ ಅವರ ಅಲ್ವಾ? ಏನಿರ್ಬೋದು ಅಂದರೆ ಇವತ್ತೊಂದು ದಿವಸ ನೀರು ಉಳಿತಾಯ ಮಾಡಿ ಅಂತ ಹೇಳ್ತಾಯಿದ್ರು. ದಯವಿಟ್ಟು ಎಲ್ಲರೂ ಹೇಳ್ತೀನಿ, ಎಲ್ರಿಗೂ ಕೇಳ್ಕೊತೀನಿ, ಅಪ್ಪು ಬಾಸ್ ಕಡೆಯಿಂದ ನೀರು ಉಳಿತಾಯ ಮಾಡಿ. ನಾಳೆ ಅವ್ರಿಗೆ ಇದು ಏನೋ ಬೇರೆ ಒಂದು ಜನ್ರೇಷನ್ ಅವ್ರಿಗೂ, ನೆಕ್ಸ್ಟ್ ಜನ್ರೇಷನ್ ಅವ್ರಿಗೂ ಈ ಒಂದು ತಿಳುವಳಿಕೆ ಬರಲಿ ಅಂತ ಹೇಳ್ತೀನಿ. ಇವರೊಂದು ಒಳ್ಳೆ ಹೆಸರು ಒಂದು ಪದ ಯೂಸ್ ಮಾಡಿದ್ರು, ಅವರಿಂದ ಹೇಳಿದ್ರೆ ಚೆನ್ನಾಗಿದೆ. ನೀರನ್ನ ಏನು ಮಾಡ್ಬೇಕು ಸರ್? ಪ್ರಾಣಿ ಪಕ್ಷಿಗಳಿಗೆ ಈ ಬಿಸಿಲು ಅದರಿಂದ ಅವ್ರ ಮನೆ ಮೇಲೆ ಒಂದು ನೀರಿಕ್ಕಿ ಅವ್ರಿಗೆ ಪುನೀತ್ ರಾಜ್ಕುಮಾರ್ಗೆ ನೆನಪಲ್ಲಿ ಆ ಥರ ಒಂದು ಮಾಡಬೇಕು ಅಂತೆಲ್ಲ ಮಾಡಿದ್ದೀವಿ. ಈಗ ಎಲ್ಲರೂ ಮಾಡಿ ಅಂತ ನಾವು ಕೇಳ್ಕೊತೀವಿ. ಸರಿ ಸರ್. ಮೊದಲನೇದಾಗಿ